ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತಬಾಲಂ ಮತಸೀ ಕುಸುಮಪ್ರಕಾಶಂ ದಿಗ್ವಾಸದಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾನ್ವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಕುರಿಯ ವಿಠಲಶಾಸ್ತ್ರಿ ಸಾಂಸ್ಕೃತಿಕ ಪ್ರತಿಷ್ಠಾನ ಉಜಿರೆ, ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಪುತ್ತೂರು ಇದರ ಆಶ್ರಯದಲ್ಲಿ ನಡೀತಾ ಇರುವಂತಹ ಭಗವತ ಪದ್ಯಾಣ ಗಣಪತಿ ಭಟ್ ಸಂಸ್ಮರಣೆ ಪ್ರಶಸ್ತಿ ಪ್ರದಾನ, ಕುರಿಯ ವಿಠಲಶಾಸ್ತ್ರಿ ಪ್ರಶಸ್ತಿ ಪ್ರದಾನ ಹಾಗೂ ತಾಳಮದ್ದಲೆ ಸಪ್ತಾಹ ಇವತ್ತು 7ನೇ ದಿವಸದ ಈ ಸಮಾರಂಭದೊಂದಿಗೆ ಈ ನಂತರ ನಡೆಯುವಂತಹ ತಾಳಮದ್ದಲೆ ಕೂಟದೊಂದಿಗೆ ಸಂಪನ್ನಗೊಳ್ತಾ ಇದೆ. ತಾಳಮದ್ದಲೆ ಸಪ್ತಾಹ ಅನ್ನುವಂಥ ಒಂದು ಪರಿಕಲ್ಪನೆ ಎಳವೆಯಲ್ಲೇ ನಾವು ಶ್ರೀಮಠದಲ್ಲಿ ಪೂಜ್ಯ ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ಒಂದು ಆಸಕ್ತಿಯಲ್ಲಿ ನಾವು ಅದನ್ನು ನೋಡಿಕೊಂಡು ಬೆಳೆದವರು. ಪೂಜ್ಯ ಸ್ವಾಮೀಜಿಯವರು ತಾಳಮದ್ದಲೆ ಸಪ್ತಾಹಗಳನ್ನು ಒಂದು ಆರಾಧನೆ ಅನ್ನುವ ರೂಪದಲ್ಲಿ ಶ್ರೀಮಠದಲ್ಲಿ ಮತ್ತು ಅದರ ಹೊರತಾಗಿ ಅವರು ಎಲ್ಲಿ ಚಾತುರ್ಮಾಸ್ಯ ಕೈಗೊಳ್ಳುತ್ತಾ ಇದ್ದರೋ ಅಲ್ಲೆಲ್ಲ ನಡೆಸ್ತಾ ಬರ್ತಾ ಇದ್ದದ್ದು ಮತ್ತು ಅದರಲ್ಲಿ ಆಗ ಇದ್ದಂಥ ಮತ್ತು ಈಗ ಇರುವಂತಹ ಅಗ್ರಮಾನ್ಯ ಕಲಾವಿದರುಗಳು ಭಾಗವಹಿಸಿದ್ದನ್ನು ಇವತ್ತಿಗೂ ಆ ನೆನಪು ನಮಗೆ ಬಹಳ ಹಸಿರಾಗಿ ನಮ್ಮ ಮನಸ್ಸಿನಲ್ಲಿದೆ. ಒಂದು ಕಲೆಯಲ್ಲಿ 2 ವಿಭಾಗಗಳು, ಬಯಲಾಟ ಮತ್ತು ತಾಳಮದ್ದಲೆ ಅನ್ನುವಂತಹ ಈ 2 ವಿಭಾಗಗಳು ಬಹುಶಃ ಒಂದು ಕಲೆಯಲ್ಲಿ 2 ರೀತಿಯಲ್ಲಿ 2 ಮಾಧ್ಯಮದ ಮೂಲಕ ಪುರಾಣದ ಕಥೆಗಳು ಅಥವಾ ಐತಿಹಾಸಿಕ ಕಥೆಗಳು ನಿರೂಪಿಸಲ್ಪಡುವುದು ನಮ್ಮ ಯಕ್ಷಗಾನ ಕಲೆಯಲ್ಲಿ. ಅದು ಬಯಲಾಟ ನಮಗೆ ಮನಸ್ಸಿಗೆ ಅದು ಮೋದವನ್ನು ಉಂಟು ಮಾಡಿದರೆ, ತಾಳಮದ್ದಲೆ ಅನ್ನುವಂಥ ಈ ಪ್ರಕಾರ ಅದು ಬುದ್ಧಿಗೆ ಗ್ರಾಸವನ್ನು ನೀಡ್ತದೆ. ಅದರ ಜೊತೆಯಲ್ಲಿ ಅದರಲ್ಲಿ ಭಾಗವಹಿಸೋದಿರ್ಬೋದು ಅಥವಾ ಅದನ್ನು ಕೇಳ್ತಾ ಇರೋದು ಇರಬಹುದು. ನಮ್ಮಲ್ಲಿ ಭಾಷಾ ಶುದ್ಧಿಯನ್ನು ಬೆಳೆಸುವಲ್ಲಿ ಮತ್ತು ಪುರಾಣದ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಈ ತಾಳಮದ್ದಲೆ ಅನ್ನುವಂತಹ ಪ್ರಾಕಾರ ಈ ಕರಾವಳಿಯಾದ್ಯಂತ ಒಂದು ರೀತಿಯಲ್ಲಿ ಅದು ನಮಗೆ ಸಹಾಯಕವಾಗಿ ಈ ಕಲೆ ಬೆಳೆದು ಬಂದಿದೆ. ಅಂತಹ ತಾಳಮದ್ದಲೆ ಸಪ್ತಾಹಗಳು ಇವತ್ತು ಹಲವಷ್ಟು ಕಡೆಯಲ್ಲಿ ನಡೀತಾ ಇರೋದನ್ನು ನಾವು ನೋಡ್ತಾ ಬಂದಿದ್ದೇವೆ. ಇವತ್ತು ಕುರಿಯ ವಿಠಲ ಶಾಸ್ತ್ರಿ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಶ್ರೀಮಠದ ಅಭಿಮಾನಿ ಶಿಷ್ಯರಾದಂಥ ಶ್ರೀ ಉಜಿರೆ ಅಶೋಕ ಭಟ್ ಅವರ ಒಂದು ಸಾರಥ್ಯದಲ್ಲಿ ಅವರ ಒಂದು ಪರಿಕಲ್ಪನೆಯಲ್ಲಿ ಇವತ್ತು ಬಹುಶಃ ಈ ತಾಳಮದ್ದಲೆ ಸಪ್ತಾಹಗಳು 100ಕ್ಕೂ ಮಿಕ್ಕಿ ಅವರ ಒಂದು ನೇತೃತ್ವದಲ್ಲಿ ನಡೆದಿದೆ ಅನ್ನೋದು ನಮಗೆ ಅದು ಒಂದು ದಾಖಲೆ ಮತ್ತು ಯಕ್ಷಗಾನ ಅಭಿಮಾನಿಗಳಿಗೆ ನಮಗೆ ಅದೊಂದು ಸಂತೋಷದ ವಿಷಯ. ಬಹಳ ಶ್ರದ್ಧೆಯಿಂದ ಈ ಕಾರ್ಯವನ್ನು ಸಂಘಟಿಸಿ ಅದರೊಂದಿಗೆ ಕುರಿಯ ಶಾಸ್ತ್ರಿಗಳ ಹೆಸರಲ್ಲಿ ಪ್ರಶಸ್ತಿಯನ್ನು ನೀಡ್ತಾ ಸ್ಮೃತಿ ಗೌರವವನ್ನು ನೀಡ್ತಾ ಈ ಬಾರಿ ನಮಗೆ ಅತ್ಯಾಪ್ತ ಭಾಗವತರಾದಂಥ ಶ್ರೀಪದ್ಯಾಣ ಗಣಪತಿ ಭಟ್ಟ ಅವರ ಹೆಸರಲ್ಲಿ ಕೂಡ ಒಂದು ಗೌರವವನ್ನು ನೀಡುವುದರೊಂದಿಗೆ ಅವರು ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಕುರಿಯ ವಿಠಲಶಾಸ್ತ್ರಿಗಳು ಹಾಗೂ ಪದ್ಯಾಣ ಗಣಪತಿ ಭಟ್ರು ಶ್ರೀಮಠದೊಂದಿಗೆ ನಿಕಟವಾದಂಥ ಒಂದು ಸಂಬಂಧವನ್ನು ಇಟ್ಕೊಂಡವರು. ಕುರಿಯ ವಿಠಲಶಾಸ್ತ್ರಿಗಳನ್ನು ನನಗೆ ನೋಡಿದ ನೆನಪಿಲ್ಲ, ಆದರೆ ನಾನು ಹೇಳೋದನ್ನು ಕೇಳಿದ್ದೇನೆ. ಸ್ವಾಮಿಗಳು ಕೂಡ ಅವರ ಬಗ್ಗೆ ಹೇಳೋದನ್ನು ಬಹಳಷ್ಟು ಕೇಳಿದ್ದೇನೆ. ಅವರ ಇಳಿವಯಸ್ಸಿನಲ್ಲಿ ಅವರು ಸುಮಾರು 3 ತಿಂಗಳುಗಳ ಕಾಲ ಮಠದಲ್ಲೇ ಸ್ವಾಮೀಜಿಯವರ ಆಶ್ರಯದಲ್ಲಿ ಶುಶ್ರೂಷೆಯನ್ನು ಪಡೆದದ್ದನ್ನು ಕೂಡ ನಾನು ಕೇಳಿ ತಿಳಿದಿದ್ದೇನೆ. ಆ ನಿಟ್ಟಿನಲ್ಲಿ ಸ್ವಾಮೀಜಿಯವರಿಗೆ ಅವರು ನಿಕಟವಾಗಿದ್ದವರು ಮತ್ತು ಮಠದೊಂದಿಗೆ ನಿಕಟವಾದಂಥ ಸಂಪರ್ಕವನ್ನು ಬೆಳೆಸಿಕೊಂಡವರು. ಪದ್ಯಾಣ ಗಣಪತಿ ಭಟ್ ಅವರು ಸ್ವಾಮೀಜಿಯವರ ಒಬ್ಬ ಅಭಿಮಾನಿ ಶಿಷ್ಯ ಭಾಗವತನಾಗಿ ನಮಗೂ ಕೂಡ ವೈಯಕ್ತಿಕವಾಗಿ ಬಹಳಷ್ಟು ಸಲಿಗೆಯಿಂದ ನಮ್ಮೊಟ್ಟಿಗೆ ಪೂರ್ವಾಶ್ರಮದಿಂದಲೇ ಸಂಬಂಧವನ್ನು ಬೆಳೆಸಿಕೊಂಡವರು.
ಎಳವೆಯಿಂದಲೇ ನಾವು ಭಾಗವತ ತ್ರಯರು ಅಂತ ಹೇಳುವಂತಹ ಪದ್ಯಾಣರು, ಅಮ್ಮಣ್ಣಯರು, ಹೊಳ್ಳರು ಹೀಗೆ ಅವರ ಪದ್ಯಗಳನ್ನು ಕೇಳಿ ಬೆಳೆದವರು. ಅದರಲ್ಲಿ ಪದ್ಯಾಣ ಗಣಪತಿ ಭಟ್ರು ಬಹಳಷ್ಟು ಒಂದು ರೀತಿಯಲ್ಲಿ ಭಾಗವತರಾಗಿ ನಮ್ಮೊಂದಿಗೆ ಸಲಿಗೆಯಿಂದ ಕೂಡ ವ್ಯವಹರಿಸಿಕೊಂಡಿದ್ದಂಥದ್ದನ್ನು ಇವತ್ತು ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಕುರಿಯ ಶಾಸ್ತ್ರಿಗಳ ಹೆಸರಿನಲ್ಲಿ ಕೊಡಮಾಡುವಂತಹ ಒಂದು ಪ್ರಶಸ್ತಿ ಮತ್ತು ಪದ್ಯಾಣ ಗಣಪತಿ ಭಟ್ ಅವರ ಹೆಸರಿನಲ್ಲಿ ಕೊಡಮಾಡುವಂಥ ಒಂದು ಪ್ರಶಸ್ತಿ, ಅದು ಕೂಡ ಮಠಕ್ಕೆ ನಿಕಟವಾಗಿ ಮಠದ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡಂತಹ ಎರಡು ಉತ್ತಮ ಕಲಾವಿದರಿಗೆ ಇವತ್ತು ನೀಡ್ತಾ ಇರೋದು ಕೂಡ ನಮಗೆ ಸಂತೋಷದ ವಿಷಯ. ಕುರಿಯ ಭಾಗವತರು ಸ್ವಾಮೀಜಿಯವರ ಕಾಲದಿಂದಲೇ ಸ್ವಾಮೀಜಿಯವರೊಂದಿಗೆ ಪ್ರಿಯ ಶಿಷ್ಯರಾಗಿ ಮಠದಲ್ಲಿ ಆಗ್ತಾ ಇರುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಂದದ್ದು. ಆ ನಂತರದಲ್ಲಿ ಕೂಡ ಇವತ್ತಿಗೂ ಕೂಡ ಮಠದಲ್ಲಿ ಬಂದು ಅವರ ಸೇವೆಯನ್ನು ನೀಡ್ತಾ ಬಂದವರು. ಕುರಿಯ ಶಾಸ್ತ್ರಿಗಳ ಪ್ರಶಸ್ತಿ ನೀವು ಸ್ವೀಕರಿಸಿದಂತಹ ಸೀತಾರಾಮ ತೋಳ್ಪಡಿತಾಯರು ಅವರು ಕೂಡ ಮಠದೊಂದಿಗೆ ಅವರ ಅಭಿಮಾನವನ್ನು ಬೆಳೆಸಿಕೊಂಡು ನಮಗೆ ಅದಕ್ಕಿಂತಲೂ ಹೆಚ್ಚಾಗಿ ವೈಯಕ್ತಿಕವಾಗಿ ಬಹಳಷ್ಟು ಪ್ರೀತಿ ಪಾತ್ರರು ಮತ್ತು ಆಪ್ತರು. ಅವರಿಗೆ ಇವತ್ತು ಕುರಿಯ ಶಾಸ್ತ್ರಿಗಳ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಸಿಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಅವರೇ ಅವರ ಮಾತಿನಲ್ಲಿ ತಿಳಿಸಿದಂತೆ ಅವರಿಗೊಂದೊಂದು ಬಹಳ ದೊಡ್ಡ ಗೌರವ. ಯಾಕೆಂದರೆ ಕುರಿಯ ಶಾಸ್ತ್ರಿಗಳು ಅನ್ನೋಂಥ ಒಂದು ಹೆಸರು ಯಕ್ಷಗಾನದಲ್ಲಿ ಅದೊಂದು ದಂತಕತೆ. ಹಾಗಿರುವಾಗ ಅವರೊಂದಿಗೆ ನಿಕಟವಾದಂಥ ಸಂಪರ್ಕವನ್ನು ಇಟ್ಟುಕೊಂಡು ಅವರಲ್ಲಿ ಹೆಜ್ಜೆಯನ್ನು ಕೂಡ ಅಭ್ಯಾಸ ಮಾಡಿ ಇವತ್ತು ಅವರ ಹೆಸರಿನಲ್ಲಿ ನೀಡ್ತಾ ಇರುವಂಥ ಒಂದು ಪ್ರಶಸ್ತಿಯನ್ನು ಪಡೆಯುವುದು ಅಂದರೆ ಖಂಡಿತವಾಗಿಯೂ ಅವರು ಆ ಮಟ್ಟಿಗೆ ಭಾಗ್ಯವಂತರು ಅನ್ನೋದಾಗಿ ಈ ಸಂದರ್ಭದಲ್ಲಿ ನಮಗೆ ಹೇಳಬಹುದು. ಅವರಿಬ್ಬರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಕುರಿಯ ಸ್ಮೃತಿ ಗೌರವವನ್ನು ಇವತ್ತು ಪಡೆದಂಥ ಶ್ರೀ ಕೆ ಭಾಸ್ಕರ್ ರಾವ್ ಅವರು ಯಕ್ಷಗಾನ ಅರ್ಥಧಾರಿಗಳು, ಅಂತೆಯೇ ಶ್ರೀ ಭಾಸ್ಕರ ಬಾರಿ ಅವರು ಮಠದ ಒಬ್ಬ ಕಾರ್ಯಕರ್ತನಾಗಿ ಮಠದ ಸ್ವಾಮೀಜಿಯವರ ನಿರ್ದೇಶನದಲ್ಲಿ ಆಗ್ತಾ ಇದ್ದಂಥ ಪುತ್ತೂರಿನ ಯಕ್ಷಗಾನ ಸಪ್ತಾಹಗಳಲ್ಲಿ ಅದರ ಒಬ್ಬ ಸಂಯೋಜಕನಾಗಿ ಮಠದ ಸೇವೆಯನ್ನು ನೀಡ್ತಾ ಬಂದವರು. ಇವತ್ತಿಗೂ ಕೂಡ ಅಂಥದ್ದೇ ಒಂದು ಶ್ರದ್ಧೆಯನ್ನು ಮಠದೊಂದಿಗೆ ಬೆಳೆಸಿಕೊಂಡವರು. ಅವರಿಗೆ ಇಬ್ಬರಿಗೆ ಇವತ್ತು ಕುರಿಯ ಸ್ಮೃತಿ ಗೌರವ ಇವತ್ತು ಇಲ್ಲಿ ಪ್ರಧಾನವಾಗಿದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಅಧ್ಯಕ್ಷತೆಯನ್ನು ನಮ್ಮವರಾದಂತಹ ಮಠದ ಆತ್ಮೀಯ ಶಿಷ್ಯರಾದಂತಹ ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ನಿರಂತರವಾಗಿ ಹಿಂದಿನ ಗುರುಗಳ ಕಾಲದಿಂದಲೇ ತೊಡಗಿಸಿಕೊಳ್ಳುವಂಥ ಡಾಕ್ಟರ್ ಟಿ ಶಾಮಟ್ ಅವರು ವಹಿಸಿಕೊಂಡಿದ್ದಾರೆ. ಮುಖ್ಯ ಭಾಷಣವನ್ನು ಇವತ್ತು ನಮಗೆ ಪ್ರೀತಿ ಪಾತ್ರರಾದಂತಹ ಬಹಳ ಹಿಂದಿನಲ್ಲೂ ಮಠದ ಯಕ್ಷಗಾನ ತಾಳಮದ್ದಳೆಗಳಲ್ಲಿ ಗುರುತಿಸಿಕೊಂಡಂತಹ ಹಿರಿಯ ಕಲಾವಿದರಂತಹ ಡಾಕ್ಟರ್ ಪ್ರಭಾಕರ್ ಜೋಶಿಯವರು ನಡೆಸಲಿಕ್ಕಿದ್ದಾರೆ. ಆತ್ಮೀಯರಾದಂಥ ಮುಳಿಯ ಕೇಶವ ಪ್ರಸಾದ್ ಅವರು ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಗೌರವ ಉಪಸ್ಥಿತಿಯನ್ನು ಶೀಲಾ ಗಣಪತಿ ಭಟ್ ಅವರು ನಾವು ಹಿಂದಿನಲ್ಲೂ ಶೀಲಕ್ಕ ಅನ್ನೋದಾಗಿ ನಾವು ಅವರನ್ನು ಕರೆಯೋದು. ಆ ರೀತಿಯಲ್ಲಿ ಅವರು ಕೂಡ ಇವತ್ತು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಇಷ್ಟು ಸುಂದರವಾಗಿ ನಿರ್ವಹಿಸಿಕೊಂಡು ಬಂದಂತಹ ವಿಜಯ ಅಶೋಕ್ ಭಟ್ರಿಗೆ, ಕಾರ್ಯಕ್ರಮವನ್ನು ನಿರೂಪಿಸಿದಂತಹ ಕಾರಂತ ಪಿರಾಜೆ ಅವರಿಗೆ, ಮುಂದೆ ನಡೀಲಿಕ್ಕಿರುವಂತಹ ಯಕ್ಷಗಾನ ತಾಳಮದ್ದಲೆಯಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಹಿರಿಯ ಕಿರಿಯ ಕಲಾವಿದರಿಗೆ, ಅದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿ ಅಶೋಕ ಭಟ್ರ ಕುರಿಯ ಪ್ರತಿಷ್ಠಾನದ ಆಮಂತ್ರಣಕ್ಕೆ ಕಿವಿಗೊಟ್ಟು ಬಂದು ಇಲ್ಲಿ ಆಸೀನರಾದಂತಹ ಎಲ್ಲ ಯಕ್ಷಗಾನ ಕಲಾಸಕ್ತ ಬಂಧುಗಳಿಗೆ, ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದ ಆರಾಧ್ಯ ಮೂರ್ತಿ ಮಾಲಿಂಗೇಶ್ವರ, ಇಲ್ಲಿ ನೆಲೆಯಾದಂತಹ ಲಕ್ಷ್ಮೀ ವೆಂಕಟರಮಣ, ಎಲ್ಲ ಸಾನ್ನಿಧ್ಯ ಶಕ್ತಿಗಳು ಆಯುರಾರೋಗ್ಯ ಭಾಗ್ಯಗಳನ್ನು ಕರುಣಿಸಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಕುರಿಯ ವಿಠಲ ಶಾಸ್ತ್ರಿ ಸಾಂಸ್ಕೃತಿಕ ಪ್ರತಿಷ್ಠಾನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಯಕ್ಷಗಾನದ ಸೇವೆಯನ್ನು ಕೈಗೊಳ್ಳಿ, ಅದಕ್ಕಾಗಿ ಶ್ರೀದೇವರು ಎಲ್ಲ ಶಕ್ತಿಯನ್ನು ಪ್ರತಿಷ್ಠಾನದ ಜವಾಬ್ದಾರಿಯನ್ನು ಹೊಂದಿಕೊಂಡಂಥ ಅಶೋಕ ಭಟ್ರಾದಿ ಎಲ್ಲ ಅವರೊಂದಿಗೆ ದುಡಿತಾ ಇರುವಂಥ ಕಾರ್ಯಕರ್ತರಿಗೆ ನೀಡಲಿ ಅನ್ನೋದಾಗಿ ಮತ್ತೊಮ್ಮೆ ಸಂಪ್ರಾರ್ಥಿಸಿ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.